ಸಬ್ಸ್ಕ್ರೈಬರು ಚಂದ್ರಾವತಿ ಮ್ಯಾಮ್ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ, ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಅಂತ. ಯಾಕೆ ಅಂದರೆ ನನಗೆ ಅವ್ರಿಗೆ ಒಂದು ಏನಂತ ಹೇಳ್ಬೋದು, ವಾಟ್ಸಪ್ಪಲ್ಲಿ ಒಂದು ಪಾಸಿಟಿವ್ ಒಂದು ವಿಷಯ ನಡೀತು. ಓಕೆನಾ. ಸೊ ಅವರೇ ಕಮೆಂಟ್ ಹಾಕಿದೆ, 80 ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿಯಾಗಿದೆ ಹೇಮಾ ಅಂತ. ಅವ್ರು ತೊಗೊಂಡು ಏನು ಒಂದು 20 ದಿನ ಆಗಿದೆ ರೀ ಅಷ್ಟೇ ನನ್ನ ಸೋಪ್ನ. ಅಂಥ ಜಾದು ಮಾಡೋ ಸೋಪು ಅವ್ರ ಮಕ್ಕಳು ಯೂಸ್ ಮಾಡ್ತಿದ್ದಾರೆ, ಅವ್ರಿಗೂ ಪಿಂಪಲ್ ಮಾರ್ಕ್ಸು ಎಲ್ಲ ವಾಸಿಯಾಗಿದೆ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನಮ್ಮ ವಸ್ತುನ ಇನ್ನೊಬ್ಬರು ಉಪಯೋಗಿಸ್ಬಿಟ್ಟು ಅದರಿಂದ ಪಾಸಿಟಿವ್ ಇದು ಕೊಡ್ತಾರೆ ನೋಡಿ. ಅದು ಈ ಕಾಲದಲ್ಲಿ ಒಂದು ಚೂರಾದರೆ ಇಷ್ಟಾಗಲ ಹೇಳ್ತಾರೆ ಜನ. ಸೊ ಅಂಥದ್ರಲ್ಲಿ ನಮ್ಮ ಪ್ರಾಡಕ್ಟ್ಸ್ ಉಪಯೋಗಿಸೋದು ಹೇಮಾ 80 ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿ ಆಯಿತು. 15ರಿಂದ 20 ದಿನ ಆಗಿದೆ. ಯಾಕಂದರೆ ವಾಟ್ಸಪ್ಪಲ್ಲಿ ನನಗೆ ಅವ್ರ ರೆಕಾರ್ಡ್ಸ್ ಇದೆ, ಅವರು ಪೇಮೆಂಟ್ ಮಾಡಿರೋದಾದರೂ ಮತ್ತೊಂದಾದರೂ ಅಲ್ವಾ. ಸೊ 80 ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿಯಾಗಿದೆ 15-20 ದಿನದಿಂದ. ಇಟ್ಸ್ ನಾಟ್ ಎ ಜೋಕ್ ಅಲ್ವಾ. ಆ ನಿಟ್ಟಿನಲ್ಲಿ ಜಾದು ಮಾಡೋಂಥ ಟ್ಯಾಬ್ಲೆಟ್ ತಂದಿದ್ದೀನಿ. ಪಿಗ್ಮೆಂಟೇಷನ್ ವಾಸಿ ಆಗಲ್ವಾ, ಇದೊಂದು ಟ್ಯಾಬ್ಲೆಟ್ ತೊಗೊಳ್ಳಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ. ನೋಡೇ ಬಿಡೋಣ ಹೆಂಗೆ ಪಿಗ್ಮೆಂಟೇಷನ್ ವಾಸಿ ಆಗಲ್ಲ ಅಂತ. ಓಕೆನಾ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋಗೆ ಹೋಗೋಣ. ನಿಮಗೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿಲ್ವಾ? ತುಂಬ ಕಷ್ಟ ಆಗ್ತಿದೆಯಾ ಪಿಗ್ಮೆಂಟೇಷನ್ ವಾಸಿ ಆಗೋದು? ಇವತ್ತೊಂದು ರಾಮಬಾಣ ತಂದಿದ್ದೀನಿ. ಇದೇನು ಅಂತ ನಿಮ್ಗೆ ಗೊತ್ತಾಗ್ತಿದೆಯಾ? ಇದು ಪಿಗ್ಮೆಂಟೇಷನ್ ವಾಸಿ ಮಾಡೋ ಟ್ಯಾಬ್ಲೆಟ್ಸ್. ಸೊ ಒಂದೇ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು, ನಿಮಗೆ ಎಷ್ಟೇ ಹಳೆಯ ಬಂಗಿದ್ರೂ ಜಾದು ಆಗುತ್ತೆ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಆ್ಯಂಟಿ ಆಕ್ಸಿಡೆಂಟ್. ಕೊತ್ತಂಬರಿ ಪುದೀನ ಯಾವುದೂ ಹಾಕಿಲ್ಲ ಇದಕ್ಕೆ ನಾನು. ಇದ್ರ ಕಲರ್ ನೋಡಿದ್ರೆ ಗ್ರೀನ್ ಅಲ್ವಾ. ಸೊ ಯಾವುದೂ ಹಾಕಿಲ್ಲ ಅಂತ ಅದ್ಭುತವಾದ ಟ್ಯಾಬ್ಲೆಟ್ ತಂದಿದ್ದೀನಿ. ಸೊ ಪಿಗ್ಮೆಂಟೇಷನ್ ಇರೋರಿಗೆ ರಾಮಬಾಣ ಈ ಟ್ಯಾಬ್ಲೆಟ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಟ್ಯಾಬ್ಲೆಟ್ನ ಅಂತ ಒಂದು ಸಲ ನೋಡ್ಕೊಂಬರ್ತೀರಾ? ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ. ಕೇವಲ ಒಂದಿಡಿ ಈ ಸೊಪ್ಪಿದ್ರೆ ಸಾಕು, ನಿಮ್ಮ ಮೈಯಲ್ಲಿ ಯಾವುದೇ ರೀತಿಯಾದ ಏನಂತೀವಿ ಅನಿಮಿಕ್ಕಿಂದ ಹಿಡಿದು ಸ್ಕಿನ್ ಪ್ರಾಬ್ಲಮ್ಸು ಯಾವುದು ಬರಲ್ಲ. ಅದು ಚಾಲೆಂಜ್ ಮಾಡಿ ಹೇಳ್ತೀನಿ. ಕೇವಲ ಒಂದು ಇಡೀ ಸೊಪ್ಪು ಇಟ್ಕೊಂಡ್ರೆ ಸಾಕು. ಓಕೆನಾ. ಇಲ್ಲಿ ನಾನು ಒಂದು ಇಡಿಯಷ್ಟು ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋದು, ಹಣ್ಣಾಗಿರೋದು ತೊಗೊಂಬೇಡಿ. ಅದನ್ನು ಒಂದು 10 ನಿಮಿಷ ಬಿಸಿಲಲ್ಲಿ ತೊಳೆದು ಒಣಗಾಕಿದ್ದೀನಿ. ಒಣಗಾಕಿ ಇದನ್ನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನುಗ್ಗೆ ಸೊಪ್ಪು, ಡ್ರಮ್ ಸ್ಟಿಕ್ ಲೀವ್ಸ್, ಒಂದು ಇಡಿಯಷ್ಟು. ಓಕೆ. ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಟ್ಯಾಬ್ಲೆಟ್ಸು ಅಥವಾ ಉಂಡೆ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಪಾಯಿಂಟ್ ಟು ಬಿ ನೋಟೆಡ್ ಏನಂದರೆ ಸಿಮ್ಮಲ್ಲಿರಬೇಕು. ಈಗಾಗಲೇ ನಾನು 10 ನಿಮಿಷ ಅದನ್ನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ಯಾಕೆ ಹೇಳ್ತೀನಿ, ಯಾಕೆ ಬಿಸಿಲಲ್ಲಿ ಹಾಕಿದ್ದೆ ಅನ್ನೋದಕ್ಕೂ ರೀಸನ್ ಕೊಡ್ತೀನಿ ನಾನು. ಆಯಿತಾ. ಈಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಾಮಬಾಣ ಕೆಲವರು ನಮಗೆ 6 ದಿನದಲ್ಲಿ ಪಿಗ್ಮೆಂಟೇಷನ್ ಹೋಗಿದೆ, 8 ದಿನದಲ್ಲಿ ಹೋಗಿದೆ ಅಂತ ಹೇಳಿದಾಗ ನಮ್ಮ ಬಾಡೀಲಿ ಹಿಮೋಗ್ಲೋಬಿನ್ ಸಮೇತ ನಮಗೆ ಸುಮಾರಷ್ಟು ಡಿಫಿಷಿಯನ್ಸಿ ಇರುತ್ತೆ ಪಿಗ್ಮೆಂಟೇಷನ್ ಬರಬೇಕು ಅಂದರೆ. ಸೊ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ ಬರೋದಕ್ಕೂ ಹಿಮೋಗ್ಲೋಬಿನ್ ಒನ್ ಆಫ್ ದ ರೀಸನ್ಸ್ ಇರುತ್ತೆ. ಸೊ ನಾವು ಆ ಇಂಟೇಕ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ಆವಾಗಲೇ ನಮ್ಮ ಮುಖದಲ್ಲಿ ಹೊಳಪು ಬರೋದು. ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ಒಂದು 10 ನಿಮಿಷ ಬಿಸಿಲಲ್ಲಿಟ್ಟಾಗ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಬರೀ ಕಬ್ಬಿಣಾಂಶ ನಮ್ಮ ಬಾಡಿಲಿ ಇಂಟೇಕ್ ನೋಡಿ. ಕಬ್ಬಿಣಾಂಶ ಇವಾಗ ಹಿಮೋಗ್ಲೋಬಿನ್ ಇಲ್ಲ ಅಂದರೆ ನಾವು ಬರೀ ದಾಳಿಂಬೆ, ನಾವು ಬರೀ ಖರ್ಜೂರ ತಿಂದರೆ ಹೋಗಲ್ಲ. ಇದ್ರ ಜೊತೆಗೆ ವಿಟಮಿನ್ ಸಿ ನಾವು ಆ್ಯಡ್ ಆನ್ ಮಾಡ್ಕೊಳ್ಬೇಕು. ಆವಾಗಲೇ ಅಬ್ಸರ್ವ್ ಆಗೋದು. ನೀವೇನು ಖರ್ಜೂರ ತಿಂತಿರೋ, ದಾಳಿಂಬೆ ತಿಂತಿರೋ, ಬಾಡಿಗೆ ಅಬ್ಸರ್ವ್ ಆಗಬೇಕು ಹಿಮೋಗ್ಲೋಬಿನ್ ಅಂದರೆ ಸೂತ್ರಧಾರ ವಿಟಮಿನ್ ಸಿ. ಆಯಿತಾ ಫ್ರೆಂಡ್ಸ್. ಅದೇ ಥರ ನಮ್ಮ ಬಾಡಿಲಿ ನಾವು ಐರನ್ ಕಂಟೆಂಟ್ ತೊಗೋಬೇಕಾದ್ರೆ ವಿಟಮಿನ್ ಡಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ. ಸೊ ಅದಕ್ಕೆ ಬಿಸಿಲಲ್ಲಿಟ್ಟು ಒಂದು 10 ನಿಮಿಷ ತೆಗೆಯೋದು. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು, ಯಾರೂ ನಿಮ್ಗೆ ಹೇಳಲ್ಲ. ಸೊ ಈ ಚಾನಲಲ್ಲಿ ಪ್ರತಿಯೊಂದು ವಿವರಣೆ ಕೊಡ್ತೀನಿ. ಇಲ್ಲಿ 1 ಚಮಚದಷ್ಟು ನಾನಿಲ್ಲಿ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಅದು ಒಂದು 2 ಚಮಚ ಇದೆ ತೊಗೊಳ್ಳಿ. ನಂತರ ಶಾರ್ಟೇಜ್ ಇತ್ತು. ಆ್ಯಕ್ಚುಲಿ 2 ಟೀ ಸ್ಪೂನ್ಸ್ ತೊಗೊಳ್ಬೇಕು. ಸೊ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಶಾರ್ಟೇಜ್ ಇತ್ತು ಅಂತ. ಓಕೆನಾ. 1 ಚಮಚದಷ್ಟು ಇಲ್ಲಿ ಪಂಪ್ಕಿನ್ ಸೀಡ್ಸ್ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ಅದ್ರ ಬಗ್ಗೆ ನಾನು ಹೇಳೋದೇ ಬೇಡ. ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್, ಇವೆಲ್ಲ ಡ್ರೈ ರೋಸ್ಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಓಕೆನಾ. ನಾನು ಈಗಾಗಲೇ ಒಂದ್ಸಲ ಡ್ರೈ ರೋಸ್ಟ್ ಮಾಡಿ ಬಿಸಿಲಿಟ್ಟು, ಯಾಕಂದರೆ ವೀಡಿಯೋ ಲೆಂತಿ ಆಗಬಾರ್ದು ಅಂತ ಇದನ್ನೆಲ್ಲ ನಿಮಗೊಂದು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ಆಯಿತಾ. ಈ ಮೆಷರ್ಮೆಂಟಲ್ಲಿ ಎಲ್ಲ ಇದಾದಮೇಲೆ ಒಂದು 10 ನಿಮಿಷ ಬಿಸಿಲಲ್ಲಿಡಿ. 10 ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಮತ್ತೆ ರಿಪೀಟ್, 10 ನಿಮಿಷ ಬಿಸಿಲಲ್ಲಿಟ್ಟು ಡ್ರೈ ರೋಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತಾ ಇದ್ದೀನಿ. ಅದು ಲೆಂತಿ ವೀಡಿಯೋ ಆಗೋಗುತ್ತೆ ಅಂತ ಅಷ್ಟೇ. ಓಕೆನಾ. ಇಲ್ಲಿ ಅಗಸೆ ಬೀಜ, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ನುಗ್ಗೆ ಸೊಪ್ಪಿನ ಪುಡಿ ಆಗುತ್ತೆ ಅದು. ಆಯಿತಾ. ಇದು ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ನಿಮ್ಮ ಫೇಸ್ಗೆ, ಸ್ಕಿನ್ಗೆ ರಾಮಬಾಣ. 6 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಹಾಕ್ಕೊಳ್ಬೋದಾದ ಅಥವಾ ಉಪಯೋಗಿಸ್ಬೋದಾದ ಒಂದು ಪುಡಿ ಇದು. ಎಟ್ಟಾಗೇನು ಸೋಷಿಯಲ್ ಮೀಡಿಯಾಲಿದ್ದೀವಿ, ಪ್ಯಾಸ್ಟರ್ಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ಅಗಸೆ ಬೀಜ ನಂತರ ಶಾರ್ಟೇಜ್ ಇತ್ತು, 2 ಚಮಚ ಹಾಕ್ಕೊಳ್ಳೇಬೇಕು. ಎಲ್ಲ ಒಂದೇ ಮೆಜರ್ಮೆಂಟ್.
ಸೊಪ್ಪು ಒಂಚೂರು ಜಾಸ್ತಿ ಇಟ್ಕೊಳ್ಬೋದು. ಇದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಅಥವಾ ಉಂಡೆ ಕಟ್ಟೋ ರೀತಿಲಿ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ ಹೇಳ್ಕೊಡ್ತೀನಿ. ನಾನಿಲ್ಲಿ ಉಂಡೆ ಕಟ್ತಾಯಿದ್ದೀನಿ, ಯಾಕಂದರೆ ಈಸಿ ಆಗುತ್ತೆ ನಮಗೆ ನುಂಗಕ್ಕೆ ಅದು ಅಂತ, ಆಯಿತಾ. ಇದನ್ನು ಯಾವಾಗ ಖಾಲಿ ಹೊಟ್ಟೆಲಿ ತೊಗೊಳ್ಬೇಕು ವಿತ್ ಯೋರ್ ಡಾಕ್ಟರ್ಸ್ ಕನ್ಸಲ್ಟೇಷನ್. ಇವಾಗ ಯಾಕೆಂದರೆ ಇವಾಗ ನಂದು ನಾರ್ಮಲ್, ನನಗೇನು ಹೆಲ್ತ್ ಇಶ್ಯೂಸ್ ಇಲ್ಲ. ಕೆಲವ್ರಿಗೆ BP ಇರುತ್ತೆ, ಥೈರಾಯ್ಡ್ ಇರುತ್ತೆ ಅಲ್ವಾ. ಸೊ ಅಂಥವ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇವತ್ತು ನಾನು ಟ್ಯಾಬ್ಲೆಟ್ ಥರ ತೋರಿಸ್ತಾ ಇದ್ದೀನಿ. ಅಥವಾ ಇದನ್ನು ಇನ್ನೂ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಒಂದು ಪೌಡ್ರ್ ಫಾರ್ಮಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬಿಸಿ ನೀರಿಗೆ ಅರ್ಧ ಲೋಟ ಈ ಪುಡಿನ ಹಾಕ್ಕೊಂಡು ಕಲಿಸ್ಬಿಟ್ಟು ಕುಡಿಯೋದು. ನೆಕ್ಸ್ಟ್ ನಾನು ಹಂಗೆ ಮಾಡಲ್ಲ, ನಾನು ಮಾಡೋದು ಈ ಥರ, ಆಯಿತಾ. ಇಲ್ಲೂ 1-2 ಆಪ್ಷನ್ ಕೊಡ್ತೀನಿ. ಏನು ಅಂದರೆ ನೀವು ಹೀಗೆ ಇದನ್ನು ಉಂಡೆ ಥರ ಮಾಡಿಕೊಂಡು ನುಂಗ್ಬೋದು, ಅಥವಾ ಆಮೇಲೆ ಬಿಸಿನೀರು ಕುಡಿಬೋದು. ಕೆಲವ್ರಿಗೆ ಅಯ್ಯೋ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅವ್ರಿಗೆ ಆಪ್ಷನಲ್ ಜೇನುತುಪ್ಪ, ಬಟ್ ನೆವರ್ ರೆಕಮೆಂಡ್ ಜೇನುತುಪ್ಪ. ಬಟ್ ಓಕೆ, ಸಕ್ಕರೆಗಿನ ವಾಸಿ ಅಲ್ವಾ ಜೇನುತುಪ್ಪ. ಸೊ ಜೇನುತುಪ್ಪ 1-2 ಡ್ರಾಪ್ ಹಾಕ್ಕೊಂಡು ನೀವು ಅದನ್ನು ಉಂಡೆಗಳ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಈ ಉಂಡೆನ, ಆಯಿತಾ. ನೀವು ಪೌಡ್ರು ಫಾರ್ಮಲ್ಲಿ ಮಾಡಿಕೊಂಡು ಒಣಗಿರೋ ಪೌಡ್ರು ಫಾರ್ಮಲ್ಲಿ ಮಾಡಿಕೊಂಡ್ರೆ ನೀವು ಹೊರಗಡೆ ಇಟ್ಕೊಳ್ಬೋದು, ಫ್ರಿಜ್ಜಿನ ನೆಸಿಟಿ ಇರೋಲ್ಲ, ಓಕೆನಾ. ಇದು ಖಾಲಿ ಹೊಟ್ಟೆಲಿ ತೊಗೊಳ್ಬೇಕಾಗತ್ತೆ. ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್. ಸೂರ್ಯಕಾಂತಿ ಬೀಜದ ಬಗ್ಗೆ ನಾನು ಹೇಳೋಂಗೇ ಇಲ್ಲ. ಒಂದು ಚಿಕ್ಕ ಪಾಯಿಂಟ್ ಹೇಳ್ತೀನಿ ನೋಡಿ. ಯಾವಾಗೂ ಅಷ್ಟೇ, ಯಾವುದೇ ನಾವು ಸೂರ್ಯಕಾಂತಿ ಬೀಜ ಆಗಿರಲಿ, ಪಂಪ್ಕಿನ್ ಸೀಡ್ಸ್ ಆಗಿರಲಿ ಹಾಗೆ ತೊಗೊಳ್ಬಾರ್ದು. ಒಂದು 10 ನಿಮಿಷ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಡೈರೆಕ್ಟಾಗಿ ಯಾವುದೇ ಬೀಜಗಳನ್ನ, ಅದೇ ಸೀಡ್ಸ್ನ ಇದು ಮಾಡ್ಬೋದು. ನೋಡಿ ಈ ಥರ ಅದ್ಭುತವಾದ ಉಂಡೆನ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ, ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಇಟ್ಕೊಂಡ್ರೆ ಫುಡ್ ಗ್ರೇಡಲ್ಲಿ ಇಟ್ಕೊಳ್ಬೇಕಾಗತ್ತೆ ನೀವು, ಆಯಿತಾ. ಇದು ಮಿರಾಕಲ್ ಆಗಿ ಒಂದೇ ಇವತ್ತು ನೀವು ತೊಗೊಂಡ್ರೆ ನಿಮಗೆ ನಾಳೆ ಅಷ್ಟೊತ್ತಿಗೆ ಚೇಂಜ್ ಕಾಣುತ್ತೆ. ಯಾಕೆ ಖಾಲಿ ಹೊಟ್ಟೆಲಿ ತೊಗೊಳಕ್ಕೆ ಹೇಳ್ತಿದ್ದೀನಿ ನಾನು ಅಲ್ವಾ. ಸೊ ಅದು ನಾವು ಏನು ಇಂಟೇಕ್ ಮಾಡ್ತೀವೋ ಅದು ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಮೂವ್ ಆಗುತ್ತೆ ಬಾಡೀಲಿ. ಸೊ ನೋಡಿ ಎಷ್ಟು ನೀಟಾಗಿ ಬಂದುಬಿಡ್ತು. ಇದನ್ನು ನೀವು ಒಣಗಿಸ್ಬಿಟ್ಟು ಬಾಟ್ಲಲ್ಲೂ ಇಟ್ಕೊಳ್ಬೋದು. ಅದು ನಿಮಗೆ ಅನುಕೂಲ ಹೆಂಗಿದೆಯೋ ಹಂಗೆ ಮಾಡ್ಕೊಳ್ಳಿ. ನಾನು ಇದೇ ಥರ ತೊಗೊಳ್ತೀನಿ, ಓಕೆ. ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು 1 ವೀಕ್ವರೆಗೂ ಸ್ಟೋರ್ ಮಾಡಿ. ಯಾಕಂದರೆ ಇಲ್ಲೆಲ್ಲ ನಾವು ಡ್ರೈ ರೋಸ್ಟ್ ಮಾಡಿದ್ದೀವಿ. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡೋದು ಇದು ಮಾಡಿದ್ದೀನಿ, ಸ್ಕಿಪ್ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂದರೆ ಲೆಂದಿ ವೀಡಿಯೋ ಆಗಬಾರ್ದು ಅಂತ ಅಷ್ಟೇ. ನೀವು ಡ್ರೈ ರೋಸ್ಟ್ ಮಾಡಿ ಆರಾಮಕ್ಕೆ ಅದನ್ನು ಬಾಟ್ಲಲ್ಲಿ ಎತ್ತಿಟ್ಕೊಳ್ಬೋದು, ಓಕೆನಾ. ಸೊ ಇದು ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಯಾಕೆ ಹೇಳ್ತೀನಿ, ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡೋದ್ರಲ್ಲಿ ಎತ್ತಿದ ಕೈ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಮುಖದಲ್ಲಿ ಭಂಗಿ ಯಾಕೆ ಬರುತ್ತೆ, ಮೆಲಾನಿನ್ ಪ್ರೊಡಕ್ಷನಿಂದ ಬರುತ್ತೆ. ಇವೆಲ್ಲ ಚಿಕ್ಕ ಟಿಪ್ಸು ನಿಮ್ಗೆ ಯಾರೂ ಹೇಳಲ್ಲ. ಪಿಗ್ಮೆಂಟೇಷನ್ ಹೋಗೋದಕ್ಕೆ ಡ್ರಿಂಕ್ ಕುಡೀರಿ, ಈ ಪೌಡ್ರ್ ಹಾಕ್ಕೊಡಿ, ಈ ಕ್ರೀಮ್ ಹಾಕ್ಕೊಡಿ ಅಂತೀವಿ. ಬಟ್ ಅದರಿಂದ ಏನಿದೆ ಸತ್ಯ ಅಲ್ವಾ, ಅದು ಮುಖ್ಯ ನಮಗೆ. ಅದು ಯಾವ ರೀತಿ ನಮ್ಮ ಫೇಸ್ಗೆ ಹೆಲ್ಪ್ ಆಗುತ್ತೆ. ಇವಾಗ ಚಂದ್ರಾವತಿ ಮ್ಯಾಮ್ದು ಹೆಂಗೆ ಹೆಲ್ಪ್ ಆಯಿತು. ಸೊ ಇದೆಲ್ಲ ಚಿಕ್ಕ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಯಾವುದೂ ಹೋಗಲ್ಲ ಅಂತ ಇಲ್ಲ. ಎಲ್ಲ ಇನ್ ಟೈಮ್ ಕರೆಕ್ಟಾಗಿರೋ ಪದಾರ್ಥಗಳನ್ನ ಕರೆಕ್ಟಾಗಿರೋ ಟೈಮಲ್ಲಿ ನಾವು ತೊಗೊಂಡಾಗ ಮಾತ್ರ ನಮಗೆ 100% ಅಲ್ಲ 1000% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಈ ಥರ ಉಂಡೆಗಳನ್ನ ದಿನಾ ಖಾಲಿ ಹೊಟ್ಟೆಲಿ ತಿಂತಾ ಬನ್ನಿ, ಓಕೆನಾ. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರಿ ನಾನು ಏನು ಹಾಕಿದೆ ಅಂತ. ಎಲ್ಲದಕ್ಕಿಂತ ಮುಂಚೆ ನನ್ನ ಸ್ಕಿನ್ ಕ್ಲಾರಿಟಿ ನೋಡಿ. ಎಸ್, ಇವತ್ತಿನ ವೀಡಿಯೋ ನೋಡಿದ್ರಿ ಅಲ್ವಾ, ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಮೆರಾಕಲ್ ಮಾಡಿದೆ ಅದು ನಮ್ಮ ಸ್ಕಿನ್ಗೆ, ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗಿರೋ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಹೋಗ್ಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.